ತಾಯಿನ ತೀರ್ಸಕ್ಕಾಗುತ್ತೇನವ್ವ? ಮಕ್ಕಳಿಗೆ ಸ್ವರ್ಗ ಅಂತಂದ್ರೆ ಹುಟ್ಟ ಮುಂಚ ತಾಯಿ ಒಳ್ಳು, ಹುಟ್ಟಿದ ಮೇಲೆ ತಾಯಿ ಮಡ್ಲು. ಕಡ್ಲಷ್ಟು ಪ್ರೀತಿ ಕೊಟ್ಟಿರೋ ಈ ನಿನ್ನ ಋಣನ ನೀವು ಸೇರಿ ಎಲ್ಲಿ ತೀರ್ಸಿಯವ್ವ? ನನಗಿಲ್ಲ ಗಡಿ ಕಟ್ಟಿಗಿಲ್ಲಯವ್ವ. ನನಗೆ ಕ್ಷಮಿಸ್ಬಿಡವ. ಯಾವ್ಯಾವುದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಕೊಟ್ಟಿರೋದನ್ನ ಪ್ರಸಾದ ಅಂತ ಕಂಡುಕೊಳ್ತಿಲ್ಲ. ನೀನು ಕೊಟ್ಟಿರೋ ಕಲ್ಪತ್ತಿನ ಬಗ್ಗೆ ಗೊತ್ತಿರಲಿಲ್ಲ. ಯಾವ್ಯಾವುದೋ ದೇವರುಗಳಿಗೆ ಹೋಗಿ ನೀರನ್ನ ತೀರ್ಥ ಅಂತ ಕೊಡಬೇಕು. ನೀನು ಕೊಡ್ತಿರೋ ಇರೋ ಹಾಗೆ ಬೆಲೆ ಗೊತ್ತಿರಲಿಲ್ಲ. ಸುಮ್ಮನೆ ದೇವಸ್ಥಾನಕ್ಕೆಲ್ಲ ಹೋಗಿದೆ. ನೀನು ಮನೆಯಲ್ಲಿರೋದು ನನಗೆ ಗೊತ್ತಿರಲಿಲ್ಲವೇ. ಅದಕ್ಕೆ ನನಗೆ ಕ್ಷಮಿಸ್ಬಿಡವ. ಅವಳು ಏನೇ ತಪ್ಪು ಮಾಡಿರ್ಬೋದು, ಆದ್ರೆ ಅದು ಹಿಂದಿರೋ ಉದ್ದೇಶನೇ ಬೇರೆ ಆಗಿರುತ್ತೆ. ದೇವರು ಈ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ, ಆದ್ರೆ ತಾಯಿ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಆವಾಗಲೇ ರೀ ಈ ಜಗತ್ತನ್ನ ನಾವು ನೋಡಕ್ಕಾಗೋದು. ಅದಕ್ಕೆ ತಾಯಿನ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳಿ. ರೀ ಸೋಮಶೇಖರ್, ಇಡೀ ನಿಮ್ಮ ಜೀವನ ಪೂರ್ತಿ ನಿಮ್ ತಾಯಿ ಸೇವೆ ಮಾಡಿದ್ರೆ ಅವ್ರ ಋಣನ ತೀರ್ಸಕ್ ಆಗಲ್ಲ, ತಿಳ್ಕೊಂಡ್ರಿ.
ಅಕ್ಕ ಇನ್ಯಾವತ್ತೂ ಹಸಿವು ಅಂತ ಅಲ್ಲಲ್ಲ ಅಕ್ಕ. ಅಮ್ಮನ್ ಬಾ ಅಂತ ಹೇಳಕ್ಕ. ಹೇಳ್ತೀನಮ್ಮ, ಹೇಳ್ತೀನಿ. ತಪ್ಪಲಿಗೆ ತಪ್ಪಲಿಯ ತವರಿದೆಯ ಕಳುವೆ. ತಪ್ಪಲಿಗೆ ತಪ್ಪಲಿಯ ನಗುವಿದೆಯ ಕಳುವೆ.